he's just so creative. ಎಲ್ಲ ಕಲಿಬೇಕು, ಎಲ್ಲ ಹೇಳ್ಕೊಡ್ಬೇಕು ಅನ್ನೋ. So I've learned a lot from him. So first of all, thank you for the entire team ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ. And ಯಾ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸೊ ಈ 3 ಎಪಿಸೋಡ್ಸ್ ಇಂದ ನಿಮ್ಮೆಲ್ಲರಲ್ಲಿ ಆಲ್ರೆಡಿ ಕುತೂಹಲ ಕಾಣ್ತಾ ಇದೆ. ಸೊ ಇದು ಸಕ್ಸಸ್ಫುಲ್ ಆಗಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಭಾಳ ಖುಷಿ ಆಗ್ತಿದ್ರಿ ಅಣ್ಣರ ಅಂದ್ರ ಹೌದಲ್ರಿ ಸರ್. ಅಂದ್ರ ಈಗ ನ್ಯಾಚುರಲಿ ಅಂದ್ರೆ ನಿಜವಾದ ಕನ್ನಡದವಳಾಗಿ ನಾನು ಎಲ್ಲ ಭಾಷೆ, ಎಲ್ಲ ಜಾತಿ, ಎಲ್ಲ ಮತ ಎಲ್ಲಾನು ಇಷ್ಟಪಡುವಂತಹ ಒಂದು ಹೆಣ್ಣು ನಾನು. ಬಟ್ ಎಲ್ಲೋ ಒಂದು ಕಡೆ ನಮ್ಮ ಮಣ್ಣು, ನಮ್ಮ ಭಾಷೆ, ನಮ್ಮ ಹೆತ್ತವರು ಅಂತ ಬಂದಾಗ ಒಂದಿಷ್ಟು ಜಾಸ್ತಿ ಪ್ರೀತಿ ಇರುತ್ತೆ. ಹಾಗಾಗಿ ಉತ್ತರ ಕರ್ನಾಟಕ ಅಂದ ತಕ್ಷಣ ಬಂದ ತಕ್ಷಣ ಯಾರಾದರೂ ನಮ್ಮ ಉತ್ತರ ಕರ್ನಾಟಕದವ್ರು ನಾವು ಅಲ್ಲಿಯವ್ರು ಇಲ್ಲಿಯವ್ರು ಅಂದ ತಕ್ಷಣ ಶುರು ಹಚ್ಕೊತೇವೆ ನಾವು ಆ ಭಾಷೆನ. ಅಂಥದ್ರಾಗ ಇಂಥ ಒಂದು ಒಳ್ಳೆ ಅವಕಾಶ, ದ್ಯಾಟು ವೆಬ್ ಸೀರೀಸ್ಗೆ ಫಸ್ಟ್ ಟೈಮ್ ನನಗೆ. ಆ್ಯಂಡ್ ಐ ಥಿಂಕ್ ಐ ಆಮ್ ವೆರಿ ಲಕ್ಕಿ. ಸೊ ಖುಷಿ ಆತ್ರಿ. ಹಾಂ ಐ ಥಿಂಕ್ ಅದು ನಿಮ್ಮ ದೃಷ್ಟಿಕೋನ. ಬಟ್ ನನ್ನ ದೃಷ್ಟಿ ಐ ಥಿಂಕ್ ನಾನು ನೋಡುವಾಗ ಎಲ್ಲರೂ ತುಂಬ ಅದ್ಭುತವಾಗಿ ಯುನೋ ವೆರಿ ನ್ಯಾಚುರಲಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅದನ್ನು ನೀವು ಅಪ್ರಿಷಿಯೇಟ್ ಮಾಡಿದ್ದಕ್ಕೆ. ಬಟ್ ಐ ಥಿಂಕ್ ಒಂದು ಒಳ್ಳೆ ನಟಿ ಆಗೋದಕ್ಕೆ ಒಬ್ಬ ಒಳ್ಳೆ ನಿರ್ದೇಶಕ ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ. ಸೊ ಈ ಒಂದು ಪರ್ಟಿಕ್ಯುಲರ್ ಪ್ರಾಜೆಕ್ಟಲ್ಲಿ ಸುಹಾನ್ ಸರ್ ಆ ಒಂದು ಮೈಂಡ್ಸೆಟ್ಟಲ್ಲಿ, ಆ ಒಂದು ಮೂಡಲ್ಲಿ ನಮ್ಮನ್ನು ಶೂಟಿಂಗ್ ಸಮಯದಲ್ಲೂ ಅಷ್ಟು ಸೀರಿಯಸ್ನೆಸ್ಸಿಂದ ನಾವು ಶೂಟ್ ಮಾಡಿರೋದ್ರಿಂದ ಅದು ಇವತ್ತು ತೆರೆ ಮೇಲೆ ಕಾಣಿಸ್ತಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸಲಹೆ ಐ ಥಿಂಕ್ ಕ್ರಿಯೇಟಿವಿಟಿ ಅಂತ ಬಂದಾಗ ನಿಮ್ಮಿಂದ ನಾವು ಕಲಿತೀವಿ, ನಮ್ಮಿಂದ ನೀವು ಕಲಿತೀರಾ. ಸೊ ಇಟ್ಸ್ ಆಲ್ವೇಸ್ ದೇರ್. ಆ್ಯಂಡ್ ಸೌದತ್ತಿಯಲ್ಲಿ ನಾವು ಶೂಟಿಂಗ್ ಮಾಡುವಾಗ ಈಗ ನಮ್ಮ ಸೆಟ್ದಾಗ ಎಲ್ಲರೂ ಉತ್ತರ ಕರ್ನಾಟಕದವ್ರು ಇರಲಿಲ್ಲ ರೀ. ಸೊ ಈಗ ಕೆಲವೊಂದ್ಸಲ ಲ್ಯಾಂಗ್ವೇಜ್ ಒಂಚೂರು ಅಲ್ಲಿ ಕಡೆ ಭಾಷೆಯಲ್ಲಿ ಸ್ಲ್ಯಾಂಗ್ ಅಂತ ಏನಾರ ಇದ್ರೆ ನಾನು ಮುಂದೆ ಹೋಗ್ಬಿಡ್ತಿದ್ದೆ, ಇದು ಹಂಗೆ ಇದು ಹಿಂಗೆ ಅಂತ ಹೇಳಿ. ಸೊ ಐ ಥಿಂಕ್ ಇಟ್ಸ್ ಆಲ್ವೇಸ್ ದೇರ್, ಲರ್ನಿಂಗ್ ಇದ್ದಿದ್ದೆ. ಸೊ ಯಾ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್.